ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡೋಣ. ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಈಗ ಅವರು ಚಾಲನೆ ಕೊಡ್ತಾರಂತೆ. ದಶಕಗಳ ಬೇಡಿಕೆ ಇದು. ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಚಿತ್ರೀಕರಣ ಮಾಡ್ಕೊಂಡು ಬರ್ತಾ ಇದ್ರು. ಇಲ್ಲೇ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಆದರೆ 150 ಎಕರೆ ಜಾಗವನ್ನು ಮೀಸಲಿರಿಸಿದ್ದಾರೆ. ಇಷ್ಟು ಸಾಕಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕಂದರೆ ಹೈದರಾಬಾದ್ನಲ್ಲಿರುವಂಥ ಒಂದು ಏನಿದೆ ಫಿಲ್ಮ್ ಸಿಟಿ, ಅದು 1600 ಎಕರೆ ಜಾಗದಲ್ಲಿರೋದು. ಇಲ್ಲಿ 150 ಎಕರೆಯಲ್ಲಿ ಎಲ್ಲ ಆಗುತ್ತೆ ಅಂತ. ಬಟ್ ಏನೋ ಮಾಡ್ತಿದಾರಲ್ಲ ಅಂತ ಖುಷಿ ಪಡಬೇಕು. ಯಾಕಂದರೆ ದಶಕದ ಒಂದು ಕನಸದು. ಮತ್ತು ಅದಕ್ಕೆ 500 ಕೋಟಿ ಮೀಸಲಿಟ್ಟಿದ್ದಾರೆ. ಮೈಸೂರಿನಲ್ಲಿ ಸ್ಟಾರ್ಟ್ಅಪ್ ಪಾರ್ಕು, ಮೈಸೂರು ಏರ್ಪೋರ್ಟ್ ರನ್ವೇ ವಿಸ್ತರಣೆಗೆ ಭೂಸ್ವಾಧೀನಕ್ಕೆ 319 ಕೋಟಿ, ಮೈಸೂರಿನಲ್ಲಿ ಖೋಖೋ ಮತ್ತು ಕುಸ್ತಿ ವಾಲಿಬಾಲ್ ಅಕಾಡೆಮಿ, ಮೈಸೂರಿನಲ್ಲಿ ಮತ್ತು ಕಲಬುರಗಿಯಲ್ಲಿ ನಿಮಾನ್ಸ್ ಮಾದರಿಯ ಸಂಸ್ಥೆ. ಇದನ್ನ ಕಳೆದ ಡಿಸೆಂಬರ್ನಲ್ಲೇ ಸಿಎಂ ಘೋಷಣೆ ಮಾಡಿದ್ರು. ಆಗ ಮೈಸೂರಿಗೂ ತರ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡಿದ್ದಾರೆ. ಬಟ್ ಈ ಮಧುಮೇಹ ಪತ್ತೆ ಸೆಂಟರ್ನು ಕೂಡ ಮಾಡ್ತೀವಿ ಅಂದಿದ್ರು. ಅದರ ಬಗ್ಗೆ ಇಲ್ಲಿ ಮಾತೇ ಇಲ್ಲ. ಇನ್ನು ಕೊಪ್ಪಳದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತೆ. ಮಾಡ್ತೀರಾ, ಬೇಕಾಗುವಂತಹ ಸಿಬ್ಬಂದಿಗಳ ಕೊರತೆ ಏನಿರುತ್ತಲ್ಲ ಅದನ್ನು ನೀಗಿಸಬೇಕು, ಬರೀ ಮಾಡ್ಕೊಂಡು ಹೋಗೋದಲ್ಲ. ರಾಯಚೂರಿನಲ್ಲಿ ಕಿದ್ವಾಯಿ ಆಸ್ಪತ್ರೆ, ಪುತ್ತೂರಿನಲ್ಲಿ ಹೊಸ ಮೆಡಿಕಲ್ ಕಾಲೇಜು, ಚಿಂತಾಮಣಿ ತಾಲೂಕಿನಲ್ಲಿ ವಿಟಿಯು ಕಾಲೇಜು, ಗದಗ ಜಿಲ್ಲೆ ಡಂಬಳದಲ್ಲಿ ತೋಟಗಾರಿಕಾ ಕಾಲೇಜು, ಮಂಗಳೂರಿನಲ್ಲಿ ವಾಟರ್ ಮೆಟ್ರೋ ಮತ್ತು ಕ್ರೂಸ್, ಬೆಂಗಳೂರು ವಲಯದಲ್ಲಿ ಇವಿ ಕ್ಲಸ್ಟರ್ 25 ಕೋಟಿ ಅದಕ್ಕೆ, ಅದನ್ನು ಉತ್ತೇಜನ ನೀಡೋಕೆ ಮತ್ತು ಬಳಕೆ ಆಗಲಿ ಅನ್ನೋ ಕಾರಣಕ್ಕೆ. ಇನ್ನು ಕಲಬುರಗಿಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ, ಮಿತ್ರ ಜವಳಿ ಪಾರ್ಕು, ಕಾರ್ಕಳ, ರಾಣೆಬೆನ್ನೂರು, ರಾಯಚೂರು, ಕಡೂರಿನಲ್ಲಿ ಜವಳಿ ಪಾರ್ಕ್, ತುಮಕೂರಿನಲ್ಲಿ ಜಪಾನೀಸ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ. ನಿನ್ನೆಷ್ಟೇ ಸುಧಾಕರ್ ಅವರು ಹೇಳ್ತಿದ್ರು ಏನು ಕೊಟ್ಟಿಲ್ಲ ಅಂತ. ಈಗ ಸಮಾಧಾನನ ಗೊತ್ತಿಲ್ಲ. ಕೆಜಿಎಫ್ನಲ್ಲಿ ರೈತರ ಆಧುನಿಕ ಮಾರುಕಟ್ಟೆ. ಇದೆಷ್ಟು ಕೂಡ ಇತರೆ ಜಿಲ್ಲೆಗಳಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಬಜೆಟ್ನಲ್ಲಿ. ಇದು ಒಂದು ಪುಂಗಿನೇ. ಯಾವುದು ಈ ಹೈಟೆಕ್ ಅಲ್ಲ, ಫಿಲ್ಮ್ ಸಿಟಿಗೆ ಆ ಹೈಟೆಕ್ ಬಿಡಿ, ಆದಂತೂ ಆಸ್ಪತ್ರೆಗಳ ಕತೆ. ಅಯ್ಯೋ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳು, ಅದರ ನಂತರ ಇನ್ನೊಂದಿಷ್ಟು ಆಸ್ಪತ್ರೆಗಳು ಅಂತೆಲ್ಲ ಮಾಡ್ತಾರೆ. ರೋಗಗ್ರಸ್ತ ಆಗಿರ್ತವೆ. ಅವೆಲ್ಲ ಅಮೌಂಟ್ ಅದಕ್ಕೆ ಸುರಿಯೋ ಬದಲಾಗಿ ಒಂದು ತಾಲೂಕಿಗೆ ಒಂದೇ ಸೂಪರ್ ಆಗಿರುವಂತ ಒಂದು ಆಸ್ಪತ್ರೆ ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಪಾಪ ಆಯಾ ತಾಲೂಕುಗಳಲ್ಲಿರುವಂಥ ಜನರಿಗೆ. ನಮ್ಮ ಕ್ಲಿನಿಕ್ ಅಂತ ಎಲ್ಲೆಲ್ಲೋ ಮಾಡ್ತಾರೆ. ಬರೀ ಇಂಥವೇ ಪೋಲ್ ಮಾಡೋದೆ ಅದಕ್ಕೆ. ಆಮೇಲೆ ಈ ಫಿಲ್ಮ್ ಸಿಟಿ ರಾಮನಗರದಲ್ಲಿ ಮಾಡ್ತೀವಿ ಅಂತಾರೆ, ಕನಕಪುರದಲ್ಲಿ ಮಾಡ್ತೀವಿ ಅಂತಾರೆ, ಬಿಡದಿಯಲ್ಲಿ ಮಾಡ್ತೀವಿ ಅಂತಾರೆ, ಮೈಸೂರಲ್ಲಿ ಒಂದು ಮಾಡ್ತೀವಿ ಅಂತಾರೆ. ಬರೀ ಉಗ್ತಾ ಇರಿ. ಎಲ್ಲಿದೆ ಒಂದಾದ್ರೂ ಮಾಡಿ ತೋರಿಸಿ ನಮಗೆ. ಹಾಡ್ತಾರೆ. ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು, ಬಿಸಿಯೂಟ ತಯಾರಕರು, ಆಶಾ ಕಾರ್ಯಕರ್ತರು, ಕಟ್ಟಡ ಕಾರ್ಮಿಕರು, ಅತಿಥಿ ಶಿಕ್ಷಕರು, ಉಪನ್ಯಾಸಕರು, ಬೀದಿ ಬದಿ ವ್ಯಾಪಾರಿಗಳು, HIV ಸೋಂಕಿತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಪಾಪ ಅವರು ಅಳ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು 1000 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಇನ್ನು ಅಂಗನವಾಡಿ ಸಹಾಯಕರಿಗೆ ಗೌರವಧನವನ್ನು 750 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರ ಗೌರವಧನ 1000 ರೂಪಾಯಿ, ಬಿಸಿಯೂಟ ತಯಾರಕರಿಗೆ ಗೌರವಧನ 1000 ರೂಪಾಯಿ, ಅತಿಥಿ ಶಿಕ್ಷಕರ ಗೌರವಧನ 2000 ರೂಪಾಯಿ, ಉಪನ್ಯಾಸಕರ ಗೌರವಧನ 2000 ರೂಪಾಯಿ ಹೆಚ್ಚಳ ಆಗಿರೋದು. ಕಟ್ಟಡ ಕಾರ್ಮಿಕರ ಸಹಜ ಮರಣಕ್ಕೆ 1.5 ಲಕ್ಷ ಎಕ್ಸ್ಕ್ರೇಷನ್ ಅಂತೇಳಿ. ಆಮೇಲೆ ಕಟ್ಟಡ ಕಾರ್ಮಿಕರ ಕೆಲಸದ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಅವಲಂಬಿತರಿಗೆ 8 ಲಕ್ಷ ರೂಪಾಯಿ ಪರಿಹಾರ. PM ಸ್ವನಿಧಿ ಅಡಿ ಬೀದಿ ಬದಿ ವ್ಯಾಪಾರಿಗಳಿಗೆ 8% ಬಡ್ಡಿ ಸಹಾಯಧನ. HIV ಸೋಂಕಿತ ಮಕ್ಕಳಿಗೆ ಮಾಸಿಕ ಧನ ಸಹಾಯ 2000ಕ್ಕೆ ಹೆಚ್ಚಳವನ್ನ ಮಾಡಿದ್ದಾರೆ. ಅಲ್ಲ, ಈ ಅಂಗನವಾಡಿ ಅವ್ರು 3ರಿಂದ 4,000 ರೂಪಾಯಿ ಕೇಳಿದ್ದು, ಅವ್ರಿಗೆ 1000 ಅಂತೆ 750 ರೂಪಾಯಿ ಅಂತೆ. ಎಲ್ಲಿಗೆ ಸಾಕಾಗುತ್ತೆ? ಏನ್ ಕಷ್ಟ ನೀಗುತ್ತೆ ಅಂತ ನುಡಿದಂತೆ ನಡೆದಿರುವಂತಹ ಸರ್ಕಾರ. ಪಾರ್ಷಲಿ ಅಲ್ಲ, ಯಾವ ಸರ್ಕಾರ? ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಇದ್ದಿದ್ದೇನು? 15,000 ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿ. ಎಷ್ಟು ಕೊಡ್ತೀರಿ ಅವ್ರಿಗೆ? ಎಷ್ಟು ಏರಿಕೆ ಮಾಡ್ತೀನಿ ಅಂತ ಹೇಳಿದ್ರಿ? 1,000. ಮೋಸ್ಟ್ಲಿ ಅದು ಪಂಚವಾರ್ಷಿಕ ಯೋಜನೆಗಳು, ಪ್ರತಿ ವರ್ಷ ಇಷ್ಟು ಅಂತ ಹೇಳಿ. ಸೊ ಇಡೀ ಫುಲ್ ಟರ್ಮ್ ಹೋಗಿ ಅವರು ಪ್ರೊಟೆಸ್ಟ್ ಮಾಡಬೇಕು, ಆಗೊಂದಷ್ಟು ಕೊಟ್ಟು ಕಳಿಸ್ಬೇಕು. ಪಾಪ ಅವ್ರದಂತೂ ಅದು ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾರ ಅವರು. ರಾತ್ರಿ ಯಾರಾದರೂ ಫೋನ್ ಮಾಡಿದ್ರೆ ಅದು ಎದ್ದು ಹೋಗ್ಬೇಕು ಅವ್ರು. ಪಾಪ ಅಂಗನವಾಡಿ ಆಶಾ ಕಾರ್ಯಕರ್ತರು ಅವರಂತ ಕೆಲಸ ಮಾಡೋರು ಇನ್ನೊಬ್ರು ಸಿಗೋದಿಲ್ಲ ರೀ. ಯಪ್ಪ. ಆದರೆ ಅವರನ್ನು ನಡೆಸ್ಕೊಳ್ಳೋ ರೀತಿ ಮಾತ್ರ ದೈವ.